ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನ್ವಿಸ್ಮಿನಿ ಕ್ಲಾಂಬರ್. ಸೊ ಫ್ರೆಂಡ್ಸ್, ಇವತ್ತೆಲ್ಲ ಹೋಗ್ತಿದ್ದೀವಿ ಗೊತ್ತಾ? ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗ್ತಿದ್ದೀವಿ ಆಯಿತಾ. ತುಂಬ ಫನ್ ಇದೆ, ಆದರೆ ಕಟ್ಟಿ ಇಲ್ಲ ಆಯಿತಾ. ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಿದ್ದಾರೆ, ಅಮ್ಮ ತಾತ ಅಜ್ಜಿ ನಾನು ಎಲ್ಲರೂ ಹೋಗ್ತಿದ್ದೀವಿ. ಆದರೆ ಚಿಕ್ಕು ಬರ್ತಿಲ್ಲ, ಯಾಕಂದರೆ ಬ್ಯಾಂಗ್ಳೂರಲ್ಲಿದ್ದಾರೆ. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಸ್ಟೇ ಟ್ಯೂನ್ಡ್. ಸೊ ಇವಾಗಷ್ಟೇ ರೀಚ್ ಆದೆವು. ಸಿಕ್ಕಾಪಟ್ಟೆ ಮಳೆ ಇದೆ. ಸೊ ಇಲ್ಲಿ ನೋಡಿ, ಇದೆಲ್ಲ ವಸತಿ ಗೃಹ. ಹೊರಗಿನವ್ರಿಗೆ ಬಂದವ್ರಿಗೆ ಇಲ್ಲಿ ಸ್ಟೇ ಮಾಡ್ಬೋದು. ಆಮೇಲೆ ಇದು ಬಂದುಬಿಟ್ಟು ದೇವಸ್ಥಾನದ ಎಂಟ್ರೆನ್ಸ್. ನೋಡಿ, ನಿಮಗೆ ಸ್ಕ್ರೀನಲ್ಲಿ ಕಾಣ್ತಿರ್ಬೋದು, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಸೊ ತನ್ವಿ ಅಪ್ಪ ಅಮ್ಮ ಎಲ್ಲ ಆ ಕಡೆ ರಸೀದಿ ಕೌಂಟ್ರಿಗೆ ಹೋಗಿದ್ದಾರೆ ರಿಸಿಪ್ಟ್ ಮಾಡಲಿಕ್ಕೆ. ಸೊ ಕೆಲವು ಸೇವೆ ಮಾಡಲಿಕ್ಕೋಸ್ಕರ ನಿಂತಿದ್ದಾರೆ ಕ್ಯೂ ಅಲ್ಲಿ. ನಾನು ಅವೆಲ್ಲನ ಕರೆಸಿಲ್ಲ, ಯಾಕೆಂದರೆ ಮಳೆಗೆ ಒದ್ದೆ ಆಗ್ತಾಳೆ ಅಂತ. ಸೊ ಈ ಥರ ಇದೆ ಈ ಎಂಟ್ರೆನ್ಸು. ಇದು ನೋಡಿ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕಟೀಲು ದೇವಸ್ಥಾನದ ಸ್ಪೆಷಾಲಿಟಿ ಅಂದರೆ ನಂದಿನಿ ರಿವರ್ನ ಮಿಡಲಲ್ಲಿ ದೇವಸ್ಥಾನ ಇದೆ. ಬಟ್ ಇವಾಗೆಲ್ಲ ಆಲ್ಮೋಸ್ಟ್ ನೀರು ಬತ್ತಿ ಹೋಗಿದೆ, ಯಾಕೆಂದರೆ ಬೇಸಿಗೆ ಕಾಲದಲ್ಲಿ ಎಲ್ಲ ಆರು ಹೋಗಿದೆ. ಮತ್ತು ಇದು ಬಂದುಬಿಟ್ಟು ನಮ್ಮದು ಎಂಟ್ರಿ. ಸೊ ಇಲ್ಲಿ ನಿಮಗೆ ಚಪ್ಪಲ್ ಸ್ಟ್ಯಾಂಡು ಇದೆ. ಇಲ್ಲಿ ಚಪ್ಪಲ್ ಪೇ ಮಾಡಿ ಇಲ್ಲಿ ಇಡ್ಬೋದು. ಸೊ ಇದು ಎಂಟ್ರಿ ಆದ ಕೂಡಲೇ ನಿಮಗೆ ಈ ಥರ ಇದು ರಕ್ತೇಶ್ವರಿ ಸನ್ನಿಧಿ ಅಂತ ಇಲ್ಲಿ ಇದು ಕಾಣ್ತಾ ಇರ್ಬೋದು. ರಕ್ತೇಶ್ವರ ಸನ್ನಿಧಿ ಅಂತ ಇಲ್ಲಿ ನಾವೇನು ಮಾಡ್ತೇವೆ ಅಂತಂದರೆ, ಕೆಲವು ನಮಗೆ ಬೇಕಿದ್ದರೆ ಎಳ್ನೀರನ್ನ ನೀರಲ್ಲಿ ಅಭಿಷೇಕ ಮಾಡ್ತಾರೆ. ಅದಕ್ಕೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಅದರ ಸಿಯಾಳನ್ನೆಲ್ಲ ಅಲ್ಲಿ ಹಾಕಬಾರ್ದು ಅಂತ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ ಹಾಕಿದ್ದಾರೆ. ಇದು ಬಂದುಬಿಟ್ಟು ನೋಡಿ, ಇಲ್ಲಿಂದ ನಮಗೆ ಆ ಕೌಂಟ್ರಲ್ಲಿ ನಮಗೆ ರಿಸಿಪ್ಟ್ ಮಾಡಿ ಅಲ್ಲಿ ನಮಗೆ ಎಳ್ನೀರು ಕೊಡ್ತಾರೆ. ಅದನ್ನು ನಮಗೆ ಅಲ್ಲಿ ಹೋಗಿ ಅಭಿಷೇಕ ಮಾಡ್ಬೋದು. ಆಮೇಲೆ ಇದು ಕೈ ಕಾಲು ತೊಳೆಯುವ ಜಾಗ. ದೇವಸ್ಥಾನದೊಳಗೆ ಎಂಟ್ರ್ ಆಗೋಕ್ಕಿಂತ ಮುಂಚೆ ನಮಗೆ ಇಲ್ಲಿ ಹ್ಯಾಂಡ್ ವಾಶು ಮಾಡ್ಬೋದು. ಹ್ಯಾಂಡ್ ವಾಶು, ಲೆಗ್ ವಾಶ್ ಎಲ್ಲ ಮಾಡ್ಕೋಬೋದು. ಸೊ ನೋಡಿ, ಈ ಥರ ಇದೆ ಟೆಂಪಲ್. ಇದು ಬಂದುಬಿಟ್ಟು ಎಂಟ್ರಿ, ಒಳಗಡೆ ಹೋಗ್ಲಿಕ್ಕಿರೋ ಮುಖ್ಯ ದ್ವಾರ ಇದು. ಆಮೇಲೆ ಸೆಕ್ಯೂರಿಟಿ ಎಲ್ಲ ತುಂಬ ಬಿಗಿ ಬಂದಾಗಿದೆ. ಅಲ್ಲಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ, ಗೈಡ್ ಮಾಡ್ತಾರೆ, ಇನ್ಫಾರ್ಮೇಷನ್ ಶೇರ್ ಮಾಡ್ತಾರೆ. ಇದು ಬಂದುಬಿಟ್ಟು ದೇವಸ್ಥಾನದ ಒಳಗಿನ ಎಂಟ್ರಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇವತ್ತು ಸ್ಯಾಟರ್ಡೆ ಆಗಿದ್ದರಿಂದ ತುಂಬ ಮಂದಿ ಬಂದಿದ್ದರು. ಬಟ್ ಇದಕ್ಕಿಂತ ಒಳಗಡೆ ನಮಗೆ ವಿಡಿಯೋ ಆಗಲಿ ಅಥವಾ ಫೋಟೋಗ್ರಫಿ ಆದರೆ ಯಾವುದು ಅಲೌಡ್ ಅಲ್ಲ. ಸೊ ಅದಕ್ಕೋಸ್ಕರ ನಾವು ತಗೊಳ್ತಿಲ್ಲ. ಒಳಗೆ ಹೋಗಿ ಬಂದು ನಮಗೆ ಸಿಗೋಣ. ನೋಡಿ, ಇದೇ ದೇವಿ, ದುರ್ಗಾ ಪರಮೇಶ್ವರಿ ದೇವಿ. ಇದೇ ದೇವರು ಒಳಗಡೆ ಇರೋದು ಮೂರ್ತಿ. ನೋಡಿ, ಇದು ಕಲಾ ಮಂಟಪ. ಇದು ನೋಡಿ, ನಾಗದೇವರ ಸನ್ನಿಧಿ. ಕಾಣಿಕೆ ಉಂಡಿ ಕಣೆ ಅದು. ಇದೆಲ್ಲ ಯಾರು? ಆನೆ ಅಲ್ಲಿ ಮೇಲೆ ಇರುತ್ತೆ, ಮೇಲೆ ಇರ್ತದೆ. ನೋಡಲ್ಲಿ ಕೊಳ ನೋಡು. ಅಪ್ಪು, ಆ್ಯಕ್ಚುಲಿ ಇಲ್ಲೊಂದು ಕಾನ್ಸೆಪ್ಟ್ ಇದೆ ನೋಡಿ. ಅಲ್ಲಿ ಕೊಕ್ಕರೆ ನೋಡೆ, ಹಾಂ, ಕೊಕ್ಕರೆ ನೋಡು. ಅಲ್ಲೆಲ್ಲ ನೋಡು ಅಪ್ಪು, ನಿಂಗೆ ಗೊತ್ತಾ? ಇಲ್ಲೆಲ್ಲ ನೋಡು, ಕಲ್ಲು ಮೇಲೆ ಕಲ್ಲು 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 ಇಟ್ಟಿದ್ದಾರೆ. ಏನಂತ ಗೊತ್ತಾ ನಿಂಗೆ? ಆ್ಯಕ್ಚುಲಿ ಇಲ್ಲಿ ಒಂದು ನಂಬಿಕೆ ಇದೆ. ಇವಾಗ ಇಲ್ಲಿ ಬಂದು ಆ ಥರ ಕಲ್ಲು ಮೇಲೆ ಕಲ್ಲು ಜೋಡಿಸ್ಕೊಂಡಿಟ್ರೆ ನಾವು ಬೇಗ ಹೊಸ ಮನೆ ಕಟ್ಟಲಿಕ್ಕೆ ಆಗುತ್ತೆ ಅಂತ ಹೇಳೋ ಒಂದು ನಂಬಿಕೆ. ಸೊ ಆ ಥರ ಮಾಡ್ತಾರೆ. ಆ ಥರ ಹರಕಿರೋರು ಬಂದು ಈ ಥರ ಇಟ್ಟು ಹೋಗ್ತಾರೆ. ನಾವು ಮಾಡ್ಬೋದು. ಇವಾಗ ಬೇಡ, ಬಾ. ಕಟ್ ಮಾಡುವಂಗಿಲ್ಲ, ಮೇಲೋಗಿ ನೋಡ್ಲಿಕ್ಕೆ. ಏನಪ್ಪ ಅದು? ಎಲಿಫೆಂಟ್ ಇದೆ. ಆನೆ ಎಲ್ಲ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಆನೆ ಹೆಸರು ಮಹಾಲಕ್ಷ್ಮಿ. ಅಪ್ಪು, ಆನೆ ಹೆಸರೇನು?
ಅಪ್ಪ ಹೋಗಿ ಮಾಡು ಅಪ್ಪ ಚೇಂಜ್. ಅಪ್ಪ ಅಮ್ಮ ಮಗುಗೆ ಹಿಡ್ಕೊಳ್ಳಿ ಅಮ್ಮ. ಇಲ್ಲ ಕೊಟ್ಲಪ್ಪ. ನಮಸ್ಕಾರ ಮಾಡಿಸ್ತಾ ಇದ್ದಾಳೆ ನೋಡ ಆನೆ ಹತ್ರ. ಅಮ್ಮ ಅಡ್ಡ. ಸಣ್ಣ ದಕ್ಷಿಣ ಏನಾದರೂ ಕೊಟ್ಟರೆ ಸಾಕು, ಅದು ಆಶೀರ್ವಾದ ಮಾಡುತ್ತೆ. ಇಲ್ಲ ಅಲ್ಲಿದೆ ಅಲ್ಲ ಒಂದು ಇದು ಗೋಶಾಲೆ. ಇದು ಗೋಶಾಲೆ ಹಟ್ಟಿ ಅಂತ ಹೇಳ್ತಾರೆ ಅದಕ್ಕೆ. ನೋಡು ಅದ್ರೊಳಗೆ ಫುಲ್ ಇದೆ. ಹೌದು, ಅದು ನೋಡು ಅಲ್ಲಿದೆ ಗೋಶಾಲೆ. ಚೆನ್ನಾಗಿದೆ. ಇವಾಗ ನಾವು ಊಟಕ್ಕೆ ಹೋಗ್ತಿದ್ದೀವಿ ಆಯ್ತಾ ನೋಡಿ. ಇವಾಗ ಊಟ ಸ್ಟಾರ್ಟ್ ಆಯ್ತು, ಎಲ್ಲ ಹೋಗ್ತಿದ್ದಾರೆ ಮತ್ತೆ ಎಲ್ಲ ಮಾಡಿ ಪುನಃ ಬರ್ತಿದ್ದಾರೆ. ನಾವು ಅದಕ್ಕೆ ಬಂದು ಊಟ ಮಾಡಿ ಇಲ್ಲಿ ಒಂದು ಸಣ್ಣ ಸನ್ನಿಧಿ ಇದೆ. ಇದು ಬ್ರಹ್ಮರ ಸನ್ನಿಧಿ ಅಂತೆ. ಊಟಕ್ಕೆ ಹೋಗೋ ಪ್ಲೇಸ್ನ ಕಡೆ. ಚಿಕ್ಕ ಗಾರ್ಡನ್ ಇದೆಯಾ? ಇವಾಗ ಊಟಕ್ಕೆ ಹೋಗ್ತಿದ್ದೇವೆ. ಎಲ್ಲ ಹ್ಯಾಂಡ್ ವಾಶ್ ಎಲ್ಲ ಆಯಿತು. ಅಲ್ಲಲ್ಲಿ ಬೋರ್ಡ್ ನೋಡಿ, ಆ ಶ್ರದ್ಧೆಯಿಂದ ಅನ್ನವನ್ನು ಸ್ವೀಕರಿಸಿ, ಮನದಲ್ಲಿ ಮಾತಿರಲಿ ಬುದ್ಧಿಯಲ್ಲಿ ದುರ್ಗೆ ಇರಲಿ, ಸಂಸ್ಕೃತಿ ಸಂಸ್ಕಾರವನ್ನು ಕಾಪಾಡಿ ರಕ್ಷಿಸೋಣ. ನೋಡಿ ಊಟದ ಫೆಸಿಲಿಟಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಚೆನ್ನಾಗಿ ಅರೇಂಜ್ಮೆಂಟ್ಸ್ ಇದೆ. ಇದೆಲ್ಲ ಕೂತ್ಕೊಂಡು ಈ ಥರ. ಥ್ಯಾಂಕ್ ಯು. ಹೌದಪ್ಪು. ಎಲ್ಲ ಊಟ ಎಲ್ಲ ಬಳಸಿ ಆಯಿತು. ಇನ್ನು ತಿಂದು ಖಾಲಿ ಮಾಡಬೇಕಪ್ಪು. ಗೊತ್ತಾಯ್ತಲ್ಲ? ಏನು ಊಟ ಹೇಗಿತ್ತಪ್ಪ? ಊಟ ಎಲ್ಲ ಖಾಲಿ ಮಾಡಿದ್ಯಾ? ಪಾಯಸ ನೋಡಿದ್ಯಾ? ಅಲ್ಲೆಲ್ಲ ಮುಂಚೆ ನೀರು ಸಿಕ್ಕಾಬಟ್ಟೆ ಹರಿತಿತ್ತು. ಏನು ಬೇಕು? ರಾಕ. ಅದ್ರ ಮೇಲೆ ಹಾಕೊಂಡು ಹೊಸ ಮನೆ ಬೇಕಾ ನಿಂಗೆ? ಅಪ್ಪ ಏನು ನೋಡ್ತಾ ಇರೋದು? ಅಯ್ಯೋ, ಇದು ನೋಡಿ ಫ್ಯಾಮಿಲಿ ಫೋಟೋ ಶೂಟ್ ಆಗ್ತಾ ಇದೆ. ಇಲ್ಲೇ ಡ್ಯಾನ್ಸರ್ ಪ್ರೋಗ್ರಾಮ್ ಭರತನಾಟ್ಯಮ್ ಎಲ್ಲ ಇಲ್ಲೇ ನಡೆಯೋದು. ಆ್ಯಕ್ಚುಲಿ ಯೂಶ್ವಲಿ ಆಲ್ರೆಡಿ ಲೈಫ್ ಎಲ್ಲ ಹಾಕ್ತಿದ್ದಾರೆ. ಆ್ಯಕ್ಚುಲಿ ಇವಾಗ ಡ್ಯಾನ್ಸ್ ಏನಿಲ್ಲ, ಬಟ್ ಚೆನ್ನಾಗಿದೆ ನೋಡಿ. ಕಲಾಮಂಟಪ ಅಂತ ಹೆಸರು ಹಾಕಿದ್ದಾರೆ ನೋಡಿ. ಈ ಬೋರ್ಡಲ್ಲಿ ಫುಲ್ ಇಲ್ಲಿ ನೋಡಿ ಫುಲ್ ಇನ್ಫಾರ್ಮೇಶನ್ ಇದೆ. ಇನ್ನು ಹೊಸ ಮನೆ ಎಲ್ಲ ಕಟ್ಟುತ್ತಲ್ಲ ಈಗ. ನಾನು ಹೇಳಿದ್ದು ಹೊಸ ಮನೆ ಕಳಿಸ್ತಿದ್ದೇವೆ. ಅಲ್ಲಿ ನಾನು ಕಾಕೊಂಡು ನಿಂದು ಮದುವೆ ನಂದು ಮದುವೆ. ಸೊ ನಾವು ಇವಾಗ ಇಲ್ಲಿಂದ ಎಕ್ಸಿಟ್ ಆಗ್ತೇವೆ ಮನೆಗೆ. ನೋಡಿ ನನ್ನ ಮುಖ ನೋಡಿ, ಫುಲ್ ಎಕ್ಸಿಸ್ಟ್ ಆಗಿದ್ದೀನಿ ಆಯ್ತಾ. ಬರುವಾಗ ನಾನು ಸ್ವಲ್ಪ ಐಟಮ್ಸ್ ತಂದಿದ್ದೀನಿ. ನಿಮಗೆ ಗೊತ್ತಲ್ಲ, ಮಾವಿನ ಹಣ್ಣು ತಲೆ ಮೇಲೆ ಬಿದ್ದಿರೋ ಸದ್ಯ ನಾ ಬಿಡಿಸಿದ್ದು ಅದು.
ಆಯ್ತಾ ಮಾವಿನ ಹಣ್ಣು ಇವಾಗ ಸ್ವಲ್ಪ ಆದ್ರೂ ಹಣ್ಣಾಗಿದೆ ಆಯ್ತಾ. ಇವಾಗ ನೆಕ್ಸ್ಟ್ ಮೆಮೊರಿ ಚೆಸ್ ತಂದಿದ್ದೆ ನಾನು. ಮೆಮೊರಿ ಚೆಸ್ಸು ನಮ್ಮ ಮೈಂಡ್ ಇದಾಗಕ್ಕೆ ಆಯ್ತಾ. ತೆಗಿಯೋದು ಓಪನ್ ಮಾಡು. ಇದ್ರ ಏನ್ ಗೊತ್ತಾಗ್ತಾ, ಇವಾಗ ಈ ಕಲರ್ಸ್ ಕಾಣ್ತಿದ್ಯಾ ನಿಮ್ಗೆ, ಆ ಕಲರ್ಸ್ ಅನ್ನು ನೀವು ಇವಾಗ ಡೈಸ್ ಅಂತ ಅನ್ಕೊಂಡೆ. ಇವಾಗ ಇದ್ರೊಳಗೆ ಹಾಕ್ಬೇಕು ನೀವು ಕಲರ್ಸ್ ಅನ್ನ ಆಯ್ತಾ. ಫಾರ್ ಎಕ್ಸಾಂಪಲ್ ಇವಾಗ ನನಗೆ ರೆಡ್ ಸಿಕ್ತು. ರೆಡ್ ಯಾವ ಕಲರ್ ಇದೆ? ಇದು ರೆಡ್. ನಾವು ನೋಡ್ಬಾರ್ದು ಅಷ್ಟೇ, ಹಾಕಿದ ಮೇಲೆ ನಿಮ್ಗೆ ಒಂದು ಕಲರ್ ಸಿಗುತ್ತೆ ಆಯ್ತಾ. ಎಲ್ಲ ಡೈಸು ಎಲ್ಲ ಹಾಕಬೇಕು. ನಿಮ್ಮ ಮೆಮೊರಿಯಲ್ಲಿ ಯಾವ ಯಾವ ಕಲರ್ ಎಲ್ಲಿಟ್ಟಿದ್ದೀರಾ. ಇವಾಗ ರೆಡ್ ಸಿಕ್ತು, ನಾನು ಇವಾಗ ಇದು ಇಲ್ಲಿಟ್ಟಿದ್ದೀನಿ ಅಲ್ವಾ, ಅವಾಗ ಇಡ್ತಾ ಇದ್ದೆ. ಈಸಿ ಇದೆ, ಮೆಮೊರಿ ನಿಮಗೆ ಚೆನ್ನಾಗಿರುತ್ತೆ. ಮತ್ತೆ ಇದೊಂದು ಇದು ಅದ್ಯಾರದು? ಕಟೀಲು ದುರ್ಗಾ ಪರಮೇಶ್ವರಿ ಮತ್ತೆ ಮತ್ತೆ ಕೊರಗಜ್ಜ. ಕೊರಗಜ್ಜ, ಸ್ವಾಮಿ ಕೊರಗಜ್ಜ. ಸ್ವಾಮಿ ಕೊರಗಜ್ಜ ಎಲ್ಲಿ ಇಡ್ಲಿಕ್ಕೆ ಇದು? ಕಾರ್, ನಮ್ಮ ಕಾರಲ್ಲಿ ಆಯ್ತಾ. ತುಂಬ ಚೆನ್ನಾಗಿದೆ. ಮತ್ತೆ ಇದು ಜಸ್ಟ್ ಒಂದು ಸ್ಟಿಕ್ಕರ್ ನನ್ನ ಗೊತ್ತಿಗೆ, ಮತ್ತೆ ಒಂದು ಐಲೈನರು, ಮತ್ತೆ ನೆಕ್ಸ್ಟ್ ಇದೊಂದು ಬ್ರೇಸ್ಲೆಟ್. ಏನದು? ದೃಷ್ಟಿ ಬ್ರೇಸ್ಲೆಟ್. ದೃಷ್ಟಿ ಬ್ರೇಸ್ಲೆಟ್. ಇದು ರಿಯಲಿ ದೃಷ್ಟಿನಾಮ ನಂಬಿಕೆ. ದೃಷ್ಟಿ ಬ್ರೇಸ್ಲೆಟ್ ಅಷ್ಟೇ. ಓಕೆ. ಸೊ ಫ್ರೆಂಡ್ಸ್, ಈ ವ್ಲಾಗನ್ನ ಇಲ್ಲೇ ಎಂಡ್ ಮಾಡ್ತಿದ್ದೀವಿ. ಐ ವಿಶ್ ಯು ಹ್ಯಾವ್ ಎಂಜಾಯ್ಡ್ ದಿಸ್ ವ್ಲಾಗ್. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.